ಬಿಜೆಪಿ ಕಾರ್ಯಕರ್ತನ ಪರ ಬಿಜೆಪಿ ಸಂಸದರ ವಾದ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಕಾರ್ಯಕರ್ತನ ಬೆನ್ನಿಗೆ ನಿಂತ ಸಂಸದ ವಾದ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ತೇಜಸ್ವಿ ಸೂರ್ಯ. ಬಿಜೆಪಿ ಕಾರ್ಯಕರ್ತನ ಪರ ಬಿಜೆಪಿ ಸಂಸದರ ವಾದ. ಸಂಕಷ್ಟಕ್ಕೆ ಸಿಲುಕಿದ್ದ ಕಾರ್ಯಕರ್ತನ ಬೆನ್ನಿಗೆ ನಿಂತ ಸಂಸದ ವಾದ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ತೇಜಸ್ವಿ ಸೂರ್ಯ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಏನ್ ವಾದ ಮಾಡಿದ್ರು ಗೊತ್ತಾ? ತೇಜಸ್ವಿ ವಾದ ಕೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದೇಕೆ ಜಡ್ಜ್? ಬಿಜೆಪಿ ಕಾರ್ಯಕರ್ತನ ಪರ ಬಿಜೆಪಿ ಸಂಸದರ ವಾದ. ಸಂಕಷ್ಟಕ್ಕೆ ಸಿಲುಕಿದ್ದ ಕಾರ್ಯಕರ್ತನ ಬೆನ್ನಿಗೆ ನಿಂತ ಸಂಸದ ವಾದ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ತೇಜಸ್ವಿ ಸೂರ್ಯ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಏನ್ ವಾದ ಮಾಡಿದ್ರು ಹಾಗಿದ್ರೆ ಕೋರ್ಟ್ನಲ್ಲಿ? ತೇಜಸ್ವಿ ವಾದ ಕೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದೇಕೆ ಜಡ್ಜ್? ಬಿಜೆಪಿ ಕಾರ್ಯಕರ್ತನ ಪರ ಬಿಜೆಪಿ ಸಂಸದರ ವಾದ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಕಾರ್ಯಕರ್ತನ ಬೆನ್ನಿಗೆ ನಿಂತಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಈ ಒಂದು ವಾದವನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ತೇಜಸ್ವಿ ಸೂರ್ಯ ಅವರು ಕೋರ್ಟ್ನಲ್ಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಹಾಗಿದ್ರೆ ಕೋರ್ಟ್ನಲ್ಲಿ ಏನ್ ವಾದ ಮಾಡಿದ್ರು? ತೇಜಸ್ವಿ ಅವರ ವಾದವನ್ನ ಕೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದೇಕೆ ಜಡ್ಜ್ ಅನ್ನುವಂತಹ ಪ್ರಶ್ನೆ ಇದೆ. ಬಿಜೆಪಿ ಕಾರ್ಯಕರ್ತನ ಪರ ಇದೀಗ ಬಿಜೆಪಿ ಸಂಸದರು ವಾದವನ್ನ ಮಾಡಿದ್ದಾರೆ, ವಾದವನ್ನ ಮಂಡಿಸಿದ್ದಾರೆ. ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಕಾರ್ಯಕರ್ತನ ಬೆನ್ನಿಗೆ ನಿಂತಿದ್ರು ಸಂಸದ ತೇಜಸ್ವಿ ಸೂರ್ಯ ಅವರು. ಇದೀಗ ವಾದ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ತೇಜಸ್ವಿ ಸೂರ್ಯ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗಿದ್ರೆ ಕೋರ್ಟ್ನಲ್ಲಿ ಏನು ವಾದ ಮಾಡಿದ್ರು? ಈ ಒಂದು ವಾದವನ್ನ ಕೇಳಿ ಜಡ್ಜ್ ಏನ್ ಹೇಳಿದ್ರು? ಕೊಲೆಗಡಕನನ್ನ ಬಿಟ್ಟು ಏನ್ರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಸೋಷಿಯಲ್ ಮೀಡಿಯಾ ಬೆನ್ನತ್ತಿದೆ ಸರ್ಕಾರ ಅಂತ ಹೈಕೋರ್ಟ್ ಚೀಮಾರಿ ಹಾಕಿದೆ. ಟ್ವೀಟ್ ಮಾಡಿದವರ ವಿರುದ್ಧ ಎಫ್ಐಆರ್ ಹಾಕಿದ್ದ ಹೈಕೋರ್ಟ್ ಈಗ ಗರಂ ಆಗಿದೆ. ರಾಜ್ಯ ಸರ್ಕಾರ ಅರಾಜಕತೆ ಸೃಷ್ಟಿಸ್ತಾ ಇದೆ ಅಂತ ಈಗ ಹೈಕೋರ್ಟೇ ಕಿಡಿಕಾರಿರುವಂತದ್ದು. ಬಂಟ್ವಾಳ ಬಸ್ ನಿಲ್ದಾಣದಲ್ಲಿ ಲಾವಣ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಕ್ಕೆ ಈಗ ಎಫ್ಐಆರ್ ದಾಖಲಾಗಿತ್ತು. ಕಿರಣ್ ಆರಾಧ್ಯ ವಿರುದ್ಧ ಹೈಗ್ರೌಂಡ್ಸ್ ಹಾಗೆ ಬಂಟ್ವಾಳ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕೇಸ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಕಿರಣ್ ಆರಾಧ್ಯ. ಕಿರಣ್ ಪರ ವಾದ ಮಂಡಿಸಿದ್ದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ. ಟ್ವೀಟ್ನಲ್ಲಿ ಯಾವುದೇ ಧರ್ಮ, ಸಮುದಾಯ, ಜಾತಿ ಯಾವುದೂ ಇಲ್ಲ, ಗುರುತಿಸಬಹುದಾದ ಗುಂಪಿನ ಬಗ್ಗೆ ಸ್ಪಷ್ಟ ಉಲ್ಲೇಖ ಇಲ್ಲ ಅಂತ ಈಗ ಹೇಳಿರುವಂಥದ್ದು. ಊಹೆಯ ಆಧಾರದಲ್ಲಿ ಕೋಮು ಬಣ್ಣ ನೀಡುವಂತಹ ಪ್ರಯತ್ನ, ಪ್ರಕರಣ ರದ್ದು ಮಾಡಬೇಕು ಅಂತ ತೇಜಸ್ವಿ ಸೂರ್ಯ ವಾದವನ್ನ ಮಂಡಿಸಿದ್ರು. ಪ್ರಕರಣದ ತನಿಖೆಗೆ ಮಧ್ಯಂತರ ತಡೆಯನ್ನ ನೀಡಿದ ಹೈಕೋರ್ಟ್. ಕೊಲೆಗಡುಕನನ್ನ ಬಿಟ್ಟು ಏನ್ರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಸೋಷಿಯಲ್ ಮೀಡಿಯಾ ಬೆನ್ ಹತ್ತಿದೆ ಸರ್ಕಾರ ಅಂತ ಹೈಕೋರ್ಟ್ ಈಗ ಚೀಮಾರಿ ಹಾಕಿದೆ. ಟ್ವೀಟ್ ಮಾಡಿದವರ ವಿರುದ್ಧ ಎಫ್ಐಆರ್ ಹಾಕಿದವರ ವಿರುದ್ಧ ಈಗ ಹೈಕೋರ್ಟ್ ಗರಂ ಆಗಿರುವಂತದ್ದು. ರಾಜ್ಯ ಸರ್ಕಾರ ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾ ಇದೆಯಾ? ಬಂಟ್ವಾಳ ಬಸ್ ನಿಲ್ದಾಣದಲ್ಲಿ ಲಾವಣ್ಯ ಕೊಲೆ ಪ್ರಕರಣ ಏನಾಗಿತ್ತಲ್ವಾ, ಆ ಒಂದು ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿತ್ತು. ಕಿರಣ್ ಆರಾಧ್ಯ ವಿರುದ್ಧ ಹೈಗ್ರೌಂಡ್ಸ್ ಹಾಗೆ ಬಂಟ್ವಾಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಿರಣ್ ಆರಾಧ್ಯ. ಕಿರಣ್ ಪರ ವಾದವನ್ನ ಮಂಡಿಸಿದ್ದಂಥದ್ದು ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ. ಹಾಗಿದ್ರೆ ಕಿರಣ್ ಅವರ ಟ್ವೀಟ್ ನಲ್ಲಿ ಏನಿದೆ ಗಮನಿಸ್ತಾ ಹೋಗುವುದಾದ್ರೆ, ಪಾಪದ ಗಟ್ಟಿಗಿಂತ ಮೇಲ್ಭಾಗಕ್ಕೆ ಇರುವ ಪ್ಯಾಂಟ್ ಧರಿಸಿದ್ದ, ಬಂಟ್ವಾಳ ಬಸ್ ನಿಲ್ದಾಣದಲ್ಲಿ ಯುವತಿಯನ್ನ ಕೊಂದಿದ್ದ, ಅದೇ ಕಾರಣಕ್ಕೆ ಹೈಗ್ರೌಂಡ್ಸ್ ಹಾಗೆ ಬಂಟ್ವಾಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೊಲೆ ಆರೋಪಿ ಎಡಗೈಯಲ್ಲಿ ಕೈ ಗಡಿಯಾರ ಧರಿಸಿದ್ದ, ಪಾದದ ಗಂಟಿಗಿಂತ ಮೇಲ್ಭಾಗಕ್ಕೆ ಇರುವ ಪ್ಯಾಂಟ್ ಧರಿಸಿದ್ದ, ಬಂಟ್ವಾಳ ಬಸ್ ನಿಲ್ದಾಣದಲ್ಲಿ ಯುವತಿಯನ್ನ ಕೊಂದ ರಾಕ್ಷಸ. ಅದೇ ಕಾರಣಕ್ಕೆ ನೋಡಿ ಹೈಗ್ರೌಂಡ್ಸ್ ಹಾಗೆ
ಬಂಟ್ವಾಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಒಂದು ಟ್ವೀಟ್ ಅನ್ನ ನೋಡಿದಂಥವ್ರು ಈಗ ಸರ್ಕಾರ ಆಗ್ತೋ ಅಥವಾ ಅವ್ರ ಪರವಾಗಿ ಯಾರು ಇದ್ ಮಾಡಿದ್ರೋ ಗೊತ್ತಿಲ್ಲ, ಡಿಕೆ ಸರ್ಕಾರಕ್ಕೆ ಈಗ ಮಹಾ ಚೀಮಾರಿ ಹಾಕಿರುವಂಥದ್ದು ಹೈಕೋರ್ಟ್. ಸೋಷಿಯಲ್ ಮೀಡಿಯಾ ಬೆನ್ನಹತ್ತಿದ್ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಕೂಡ ಹೈಕೋರ್ಟೇ ಈ ರೀತಿಯಾಗಿ ಚೀಮಾರಿ ಹಾಕ್ತಾ ಇದೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಸರ್ಕಾರ ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ. ಡಿಕೆ ಶಿವಕುಮಾರ್ ಅವರು ಸರ್ಕಾರಕ್ಕೆ ನೇರವಾಗಿ ಚೀಮಾರಿ ಹಾಕಿರುವಂಥದ್ದು. ಈಗ ಬಿಜೆಪಿಯ ಕಾರ್ಯಕರ್ತನ ಬೆನ್ನಿಗೆ ನಿಂತಿರುವಂಥದ್ದು ಕೂಡ ಬಿಜೆಪಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು. ಟ್ವೀಟ್ ಮಾಡಿದವರ ವಿರುದ್ಧ FIR ಹಾಕಿದ್ದಂತಹ ಕೋರ್ಟ್ ಈಗ ಗರಂ ಆಗಿದ್ದು ಚೀಮಾರಿಯನ್ನು ಹಾಕಿದೆ. ಯಾಕೆ ಈ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡ್ತಾ ಇದೆಯೇ ಸರ್ಕಾರ ಅನ್ನುವಂಥದ್ದು, ಏನ್ ಮಾಡ್ತಾ ಇದೆ, ಕೊಲೆಗಡಕನನ್ನ ಬಿಟ್ಟು ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಬೆನ್ ಹತ್ತಿದೆ ಸರ್ಕಾರ ಅಂತ ಈಗ ಗರಂ ಆಗಿರುವಂಥದ್ದು.